Hi, hello, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಡೇ 3 ಆಫ್ ಅವರ್ ಟ್ರಿಪ್. ಸೊ ಇವತ್ತು ನಾವು ಹೋಗ್ತಾ ಇರೋದು ವಿಂಡ್ಸರ್ ಕ್ಯಾಸ್ಟಲ್ ಅಂತ. ಇದು ಇದೇ ಕಂಟ್ರಿಲ್ ಇದೆ. ನೆನ್ನೆ ನಾವು ಹೋಗಿದ್ದು ಬೇರೆ ಕಂಟ್ರಿಗೆ, ಅದು ಬಂದ್ಬಿಟ್ಟು ವೇಲ್ಸ್ ಅಂತ. ಇವತ್ತು ಸಂಡೇ ಆಗಿದ್ರಿಂದ ಎಲ್ಲ ಶಾಪ್ಸ್ ಕ್ಲೋಸ್ ಆಗುತ್ತೆ ಅಟ್ 4 o'clock. ಶಾಪಿಂಗ್ ಕಾಂಪ್ಲೆಕ್ಸಸ್ಸು, ಮಾಲ್ಸು, ರೆಸ್ಟೋರೆಂಟ್ಸು ಎಲ್ಲ 4 ಗಂಟೆ ಕ್ಲೋಸ್ ಆಗಿಬಿಡುತ್ತೆ. ಇವತ್ತು ಬ್ರೇಕ್ಫಾಸ್ಟು ಪುಳಿಯೋಗರೆ ಮಾಡಿದ್ದೆ ನಾನು. ಫ್ರೆಶ್ ಆಗಿ ಬೆಳಗ್ಗೆ ಅಷ್ಟು ರೈಸು ಗೊಜ್ಜು ಮಾಡಿ ಕಲಿಸ್ಕೊಂಡು ತಿಂದಿದ್ದಾಯಿತು ಬ್ರೇಕ್ಫಾಸ್ಟು. ಲಂಚ್ ಕೂಡ ತಗೊಂಡೆ. ಹ್ಯಾಸ್ ಐ ಟೋಲ್ಡ್, ಶಾಪ್ಸ್ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ವಿ ನೆವರ್ ನೋ ನಾವು ಊಟ ಎಷ್ಟು ಗಂಟೆಗೆ ಮಾಡ್ತೀವಿ ಅಂತ. ಹಾಗಾಗಿ ಬಾಕ್ಸ್ ತಗೊಂಡಿದ್ದೀನಿ. ಹೋಪ್ ನೀವು ನನ್ನ ಎಲ್ಲ ವ್ಲಾಗ್ಸ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ಓಕೆ, ಸಿ ಯು ಡೌನ್ ಸ್ಟೈರ್ಸ್. ಬಾಯ್ ಬಾಯ್. ಎಷ್ಟು ಚಳಿ ಇದೆ. ನಮ್ಮ ಹೀರೋ ಹೇಗಿದ್ದಾನೆ ನೋಡಿ ಗೈಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ನಾವು ಮನೆಯಿಂದ ಹೊರಟಾಗ ಆಲ್ಮೋಸ್ಟ್ 9:30 ಹಂಗ ಆಗಿತ್ತು ಬೆಳಗ್ಗೆ. ನಾವೆಲ್ಲ ತಿಂಡಿ ತಿಂದಿದ್ರಿಂದ ನಾವೆಲ್ಲೂ ಬ್ರೇಕ್ ತಗೊಳಿಲ್ಲ. ಹಂಗೆ ಸ್ಟ್ರೈಟ್ ಟು ದ ಪ್ಲೇಸ್ಗೆ ಹೋದ್ವಿ. ನಾವು ಈ ಒಂದು ಬೇರೆ ದೇಶದಲ್ಲಿ ನಮ್ಮ ಒಂದು ಕನ್ನಡ ಸಾಂಗ್ ಹಾಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದು ಬೇರೆ ಲೆವೆಲ್ ಖುಷಿ. ಸಾಂಗ್ ಕೇಳ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡು ಎಂಜಾಯ್ ಮಾಡೋ ಅಷ್ಟರಲ್ಲಿ ನಮ್ಮ ಒಂದು ಪ್ಲೇಸ್ ಅಂದ್ರೆ ವಿಂಡ್ಸರ್ ಕ್ಯಾಸಲ್ ಪ್ಲೇಸ್ ಬಂದೇ ಬಿಡ್ತು. ನಾನು ನಿಮ್ಗೆ ಇದ್ರ ಬಗ್ಗೆ ಗಾಢವಾಗಿ ಇನ್ಫಾರ್ಮೇಶನ್ ಕೊಡೋದಕ್ಕೂ ಮುಂಚೆ ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಈ ಒಂದು ಪ್ಲೇಸ್ ಬಂದ್ಬಿಟ್ಟು ಪ್ಯಾಲೇಸ್ ಅಂದ್ರೆ ಕೋಟೆ, ಅಂದ್ರೆ ಅರಮನೆ. ನಮ್ಮ ಮೈಸೂರಲ್ಲಿ ಯಾವ ರೀತಿ ಇದೆಯಲ್ಲ ಅದೇ ತರ ಈ ಒಂದು ಕೋಟೆ ಬಂದ್ಬಿಟ್ಟು ವರ್ಲ್ಡ್ಸ್ ಮೋಸ್ಟ್ ಫೇಮಸ್ ರಾಜ ಮನೆತನದ ಮನೆಗಳಿರ್ತಾವಲ್ಲ, ಅದಿಷ್ಟರಲ್ಲಿ ಇದು ಕೂಡ ಒಂದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅಲ್ಲಿ ಫ್ಲಾಗ್ ಹಾರ್ತಾ ಇದ್ರೆ ರಾಜ ಇದಾನೆ ಅಂತ, ಫ್ಲಾಗ್ ಇಲ್ಲ ಅಂತ ಅಂದ್ರೆ ರಾಜ ಇಲ್ಲ ಅಂತ ಅರ್ಥ. ಈ ಒಂದು ಕೋಟೆ ಸುತ್ತ ಎಷ್ಟು ಎಕರೆ ಇದೆ ಅಂತ ಅಂದ್ರೆ 13 ಎಕರೆ ಇದೆ. ವಿಲಿಯಂ ದ ಕಾನ್ಕ್ವರರ್ ಅನ್ನೋಂಥವ್ರು ಈ ಒಂದು ಕೋಟೆಯನ್ನ ಕಟ್ಸಿದ್ದು 1070 ಅಲ್ಲಿ. 1000 ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ರಾಜಮನೆತನದ ಅರಮನೆಯಾಗಿ ಈ ಒಂದು ಅರಮನೆನ ಯೂಸ್ ಮಾಡ್ತಾ ಇದ್ದಾರೆ. ಇದು ಒಂದು ಯುರೋಪ್ ನ ಬಹಳ ಹಳೆಯ ಅರಮನೆ ಅಂತ ತುಂಬಾ ಫೇಮಸ್. ಇದು ಕಿಂಗ್ ಚಾರ್ಲ್ಸ್ III ಅನ್ನೋಂತ ರಾಜ ಈ ಒಂದು ಅರಮನೆನ ಫ್ರೀಕ್ವೆಂಟ್ ಆಗಿ ತುಂಬಾ ಜಾಸ್ತಿನೇ ಈ ಒಂದು ಅರಮನೆಯಲ್ಲಿ ಇರ್ತಾ ಇದ್ರು. ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು ಅಂದ್ರೆ ವೀಕೆಂಡ್ಸ್ ಅಲ್ಲಿ ಜಾಸ್ತಿ ಈ ಒಂದು ಅರಮನೆಯಲ್ಲಿ ಇರ್ತಾ ಇದ್ರು. ಬೇರೆ ಬೇರೆ ರಾಜ್ಯದ ಮೀಟಿಂಗ್ಸ್ ಗಳಾಗಿರ್ಬೋದು, ರಾಜಮನೆತನದ ಮದುವೆ ಸಮಾರಂಭಗಳು, ಎಲ್ಲ ಫಂಕ್ಷನ್ಸ್ ಇದೇ ಒಂದು ಅರಮನೆಯಲ್ಲಿ ನಡೀತಾ ಇರುತ್ತೆ. ಪ್ಯಾಲೇಸ್ ಬಂದ್ಬಿಟ್ಟು ಯಾವಾಗ್ಲೂ ಎಲ್ಲರಿಗೂ ಓಪನ್ ಇರುತ್ತೆ. ಬ್ರಿಟನ್ಸ್ ನ ಫೇಮಸ್ ಟೂರಿಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಈ ಒಂದು ಕೋಟೆಗೆ. ಫಸ್ಟ್ ಈ ಒಂದು ಕೋಟೆನ ಮರದಿಂದ ಕಟ್ಟಿರ್ತಾರೆ, ಆಮೇಲೆ ಕಲ್ಲಿನಿಂದ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಪ್ಯಾಲೇಸ್ ನ 3 ಭಾಗ ಆಗಿ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ. ಅಪ್ಪರ್ ವಾರ್ಡ್, ಮಿಡಲ್ ವಾರ್ಡ್ ಅಂಡ್ ಲೋವರ್ ವಾರ್ಡ್ ಅಂತ ಈ ಒಂದು 3 ಭಾಗ ಆಗಿ ಇವರು ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ. ನಮಗೆ ಮತ್ತು ನಿಮಗೆ ವಿಕ್ಟೋರಿಯಾ ರಾಣಿ ತುಂಬಾ ಚೆನ್ನಾಗಿನೇ ಗೊತ್ತು, ಎಲ್ಲರೂ ಕೇಳಿರ್ತೀವಿ. ಅವರು ಮತ್ತು ಅವರ ಗಂಡ ಪ್ರಿನ್ಸ್ ಆಲ್ಬರ್ಟ್ ಅನ್ನೋ ಇವರಿಬ್ರು ಈ ಒಂದು ಅರಮನೆಯಲ್ಲೇ ಇರ್ತಾರೆ. ಪಾಪ ಅನ್ಫಾರ್ಚುನೇಟ್ಲಿ ಪ್ರಿನ್ಸ್ ಆಲ್ಬರ್ಟ್ ಅವರು ನಿಧನರಾಗ್ತಾರೆ. ಇದರಿಂದ ವಿಕ್ಟೋರಿಯಾ ತುಂಬಾ ಬೇಜಾರಾಗಿ ಅವಾಗ ವಿಂಡ್ಸರ್ ಗೆ ಹೋಗ್ತಾ ಇರ್ತಾರೆ. ಹಾಗಾಗಿ ಇವರಿಗೆ ವಿಡೋ ಆಫ್ ವಿಂಡ್ಸರ್ ಅನ್ನೋ ಹೆಸರು ಬರುತ್ತೆ. ಹಾಗಂದ್ರೆ ವಿಂಡ್ಸರ್ ನ ವಿಧವೆ ಅಂತ. ಅವರು ಯಾವಾಗ್ಲೂ ಕಪ್ಪು ಬಟ್ಟೆನೆ ಹಾಕ್ತಾ ಇರ್ತಾರೆ. ಇದು ಬರೀ ಕೋಟೆ ಅಲ್ಲ, ಬ್ರಿಟಿಷ್ ಅವರ ಇತಿಹಾಸದ ಜೀವಂತ ಸಿಂಬಲ್ ಅಂತಾನೆ ಹೇಳ್ಬೋದು. ನಮಗೆ ಹೇಗೆ ಮೈಸೂರು ಪ್ಯಾಲೇಸ್ ಇದೆಯಲ್ಲ ಅದೇ ತರ ಪ್ರತಿ ವರ್ಷ ಸುಮಾರು 15 ಲಕ್ಷ ಟೂರಿಸ್ಟ್ಸ್ ಈ ಒಂದು ಕೋಟೆನ ನೋಡಕ್ ಬರ್ತಾರಂತೆ. ಬ್ರಿಟಿಷ್ ನ ಮೋಸ್ಟ್ ಫೇಮಸ್ ಟೂರಿಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಇಲ್ಲೆಲ್ಲ ಓಡಾಡಿ ನೆಕ್ಸ್ಟ್ ನಮಗೆ ಫುಲ್ ಹಸ್ವಾಯ್ತು. ಅಲ್ಲೇ ಇದ್ದಿದ್ದು ಒಂದು ರೆಸ್ಟೋರೆಂಟ್ ಹೋದ್ವಿ. ಬಾಕ್ಸ್ ತಗೊಂಡ್ ಹೋಗಿದ್ದೆ ಲಿಟ್ರಲಿ, ಬಟ್ ಆದ್ರೂ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಅಲ್ಲಿ ಏನ್ ಫೇಮಸ್ ಇರುತ್ತೆ ಅದು ಊಟ ತಿನ್ಬೇಕು ಅಂತ ನಾವು ಬಾಕ್ಸ್ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಿಲ್ಲ. ನಮಗೆ ವೆಜ್ ಬೇಕಿತ್ತು, ಹಾಗಾಗಿ ವೇಟರ್ ಹೇಳಿದ್ವಿ ವೆಜ್ಗೆ ಒಂದ್ ಸ್ವಲ್ಪ ಏನಾದ್ರೂ ಡಿಫ್ರೆನ್ಶಿಯೇಟ್ ಮಾಡಿ ಹೈಲೈಟ್ ಮಾಡ್ಕೊಡಿ ಅಂತ. ಅವರು ಈ ತರ ರೌಂಡ್ ಆಫ್ ಮಾಡ್ಕೊಟ್ಟಿದ್ರು. ಇದ್ರಲ್ಲೇ ನಾವು 3 ಪಿಜ್ಜಾ ಆರ್ಡರ್ ಮಾಡಿದ್ವಿ. 4 ಜನ ಇದ್ದಿದ್ರಿಂದ 3 ಪಿಜ್ಜಾ ಬೇಕಾಗುತ್ತೆ ಅಂತ ಅನ್ನಿಸ್ತು. ಲುಕ್ ಎಟ್ ಮೀ, ಹೌ ಹ್ಯಾಪಿ ಐ ವಾಸ್. ಓಡಾಡಿ ಫುಲ್ ಸುಸ್ತು ಬೇರೆ ಆಗ್ಬಿಟ್ಟಿತ್ತು. ಇವ್ರು ಬೇರೆ ಕೊಡ್ತಾ ಇರ್ಲಿಲ್ಲ. ಏನ್ ಮಾಡ್ತಾ ಇದಾರೆ ಅಂತ ನಾದ್ರು ಹೋಗಿ ನೋಡ್ದೆ. ಪಾಪ ನಮ್ ಪಿಜ್ಜಾನೇ ರೆಡಿ ಮಾಡ್ತಾ ಇದ್ರು. ಹಂಗೆ ವಿಡಿಯೋ ಮಾಡ್ಕೊಂಡು ನಮ್ ಪಿಜ್ಜಾದು ಕ್ಲಿಮ್ಸ್ ತಗೊಂಡು ಬಂದೆ. ಅಷ್ಟೊತ್ತಿಗೆ ಅವರೇ ತಂದ್ಕೊಟ್ರು. ಆಮೇಲೆ ಅವ್ರನ್ನ ಕೇಳ್ದೆ ನಾನು, ಅಲ್ಲಿ ಒಳಗಡೆ ಎಲ್ಲ ವಿಡಿಯೋ ಮಾಡ್ಬೋದಾ ಅಂತ. ಹಿ ವಾಸ್ ಲೈಕ್ ಓಕೆ ಯು ಕ್ಯಾನ್ ಟೇಕ್ ಅಂತ ಅಂದ್ರು. ನಾನಂತೂ ನಿಜವಾಗ್ಲೂ ಫಸ್ಟ್ ಟೈಮ್ ನೋಡಿದ್ದು ಇದನ್ನ. ಲೈಕ್ ಆತರ ಫೈರ್ ಅವನ್ ಅಲ್ಲಿ ಮಾಡೋದ್ ನೋಡಿದೆ ನಾನು. ಡೈರೆಕ್ಟ್ ಫೈರ್ ಇರೋದು ಫಸ್ಟ್ ಟೈಮ್ ನೋಡಿದ್ದು. ಚೆನ್ನಾಗ್ ಅನಿಸ್ತು.
ಆ ಪಿಜ್ಜಾ ಜೊತೆ ಒಂದು ಗಾರ್ಲಿಕ್ ಬ್ರೆಡ್ ಕೂಡ ಆರ್ಡರ್ ಮಾಡಿದ್ವಿ ವಿಚ್ ಇಸ್ ರಿಯಲಿ ಗುಡ್. ತುಂಬಾನೇ ಚೆನ್ನಾಗಿತ್ತು. ಪಿಜ್ಜಾ ಅಂತೂ ಸೂಪರ್ ಆಗಿತ್ತು. ನೀವು ನೋಡ್ತಾ ಇದ್ದೀರಲ್ಲ, ಇದು ಬಾಟಲು. ಈ ಬಾಟಲ್ ಬಂದ್ಬಿಟ್ಟು ನಿಮ್ಗೆ ಖಾರದ್ದು ಎಣ್ಣೆ, ಅದು ಲೈಕ್ ಹಸಿಮೆಣಸಿನ್ಕಾಯಿ ಇದು ಎಣ್ಣೆ ಬರುತ್ತಲ್ಲ, ಅದು ಎಣ್ಣೆ. ಅದು ಹಾಕೊಂಡ್ ತಿಂದ್ರೆ ಲಿಟ್ರಲಿ ಗಂಟ್ಲೆಲ್ಲ ಉರ್ದೋಗ್ಬಿಡುತ್ತೆ, ಅಷ್ಟು ಖಾರ ಇರುತ್ತೆ. ನೋಡ್ಕೊಂಡು ಹಾಕೋಬೇಕು. ಜಸ್ಟ್ ಡ್ರಾಪ್ಸ್ ಹಾಕೊಂಡ್ರೆ ನಿಮಗೆ ಸಫಿಶಿಯಂಟ್ ಆಗುತ್ತೆ. ಲುಕ್ ಎಟ್ ಮೈ ರಿಯಾಕ್ಷನ್. ಪಿಜ್ಜಾ ತಿಂದ್ಮೇಲೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಎಲ್ಲರ ಟ್ರಿಪ್ ಹೋದ್ರೆ ಈಟ್ ಗೈಸ್, ಜಸ್ಟ್ ಈಟ್. ಅಲ್ಲಿ ಏನ್ ಫೇಮಸ್ ಇರುತ್ತೆ, ಜಸ್ಟ್ ಈಟ್, ಹ್ಯಾವ್ ಇಟ್, ಎಂಜಾಯ್. ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಹಂಗೆ ಒಂದು ಸ್ಮಾಲ್ ವಾಕ್ ಹೋದ್ವಿ ಲೇಕ್ ಹತ್ರ. ಡಕ್ಸು ಅದೆಲ್ಲ ನೋಡಿ ಫುಲ್ ಖುಷಿ ಆಯ್ತು ಅಂಡ್ ರಿಲ್ಯಾಕ್ಸ್ ಅನಿಸ್ತು. ಹಂಗೆ ನಮ್ಗೊಂದು ಐಸ್ ಕ್ರೀಮ್ ಶಾಪ್ ಕಾಣಿಸ್ತು. ಐಸ್ ಕ್ರೀಮ್ ಬೇಡ ಅಂದ್ರೆ ನಿಜವಾಗ್ಲೂ ಪಾಪ ಬರುತ್ತೆ ಗೈಸ್. ಯಾರು ಐಸ್ ಕ್ರೀಮ್ ಬೇಡ ಅನ್ಬೇಡಿ. ಐಸ್ ಕ್ರೀಮ್ ತಿನ್ನಿ, ಎಲ್ಲರೂ ಕೂಲ್ ಆಗಿರಿ, ಚೆನ್ನಾಗಿರಿ. ಇಲ್ಲಿ ನೋಡಿ, ನಾವು ಕಸ್ಟಮೈಸ್ ಮಾಡ್ಕೋಬಹುದು ಐಸ್ ಕ್ರೀಮ್ ನ. ನಿಮಗೆ ಏನೇನ್ ಬೇಕು ಅಲ್ಲಿ ಆಡ್ ಮಾಡ್ಕೋಬಹುದು. ಅಲ್ಲಿ ಆಡ್ ಮಾಡ್ತಾ ಮಾಡ್ತಾ ಮೇಲ್ಗಡೆ ಅಲ್ಲಿ ಐಸ್ ಕ್ರೀಮ್ ಇದೆಯಲ್ಲ, ಅಲ್ಲಿ ಲೇಯರ್ ಚೇಂಜ್ ಆಗ್ತಾ ಇರುತ್ತೆ, ನೀವು ಅಬ್ಸರ್ವ್ ಮಾಡಿ. ಅಲ್ಲೆಲ್ಲ ನಾವು ಆರ್ಡರ್ ಮಾಡಿದ್ವಿ. ಲೈಕ್ 3 ಜನನು ಐಸ್ ಕ್ರೀಮ್ ತಗೊಂಡ್ವಿ. ಆ ಶಾಪ್ ಅಂತೂ ತುಂಬಾನೇ ರಶ್ ಇತ್ತು ಆಕ್ಚುಲಿ. ಯಾಕೆ ಅಂತ ಆಮೇಲೆ ಗೊತ್ತಾಯ್ತು ನನ್ಗೆ. ಇಲ್ಲಿ ನೋಡಿ ಎಷ್ಟು ಫ್ಲೇವರ್ಸ್ ಇದೆ ಅಂತ. ತುಂಬಾನೇ ಫ್ಲೇವರ್ಸ್ ಇತ್ತು. ಐಸ್ ಕ್ರೀಮ್ ಫ್ಲೇವರ್ಸ್ ಅಲ್ಲದೆ ಚಾಕ್ಲೇಟ್ ಅಂತೆ, ಕೇಕ್ ಅಂತೆ, ಪೇಸ್ಟ್ರಿ ಫ್ಲೇವರ್ಸ್ ಎಲ್ಲ ಇತ್ತು. ನಾನಂತೂ ಯಾವತ್ತೂ ತಿರಾಮಸು ಐಸ್ ಕ್ರೀಮ್ ತಿಂದಿರ್ಲಿಲ್ಲ. ಅದಕ್ಕೆ ನಾನು ತಿರಾಮಸು ಐಸ್ ಕ್ರೀಮ್ ತಗೊಂಡಿದ್ದೆ. ಇಟ್ ವಾಸ್ ಗುಡ್. ಪಿಜ್ಜಾ ತಿನ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ನಾವು ಅಲ್ಲಿನ ಸ್ಟ್ರೀಟ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೊರಟ್ವಿ. ದ ಸ್ಟ್ರೀಟ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿತ್ತು. ಅಲ್ಲಲ್ಲಿ ಸಾಂಗ್ಸ್ ಹೇಳೋದು, ಮತ್ತೆ ಫ್ಲಾಶ್ ಮಾಬ್ಸ್ ಮಾಡ್ತಾ ಇದ್ರು. ಫ್ಲಾಶ್ ಮಾಬ್ಸ್ ಅಂದ್ರೆ ಡ್ಯಾನ್ಸ್ ಮಾಡ್ತಾ ಇದ್ರು, ಸಾಂಗ್ಸ್ ಹೇಳ್ತಾ ಇದ್ರು. ಆ ಪುಟಾಣಿ ಪಬ್ಸ್ ಕ್ಯೂಟ್ ಆಗಿತ್ತು. ನನ್ಗಂತೂ ತುಂಬಾ ಇಷ್ಟ ಆಯ್ತು. ವಿಂಡ್ಸರ್ ಕ್ಯಾಸಲ್ ಅಲ್ಲಿ ಫುಲ್ಲು ತಿಂದು ಓಡಾಡಿ ಮಜಾ ಮಾಡಿ ಎಲ್ಲ ಆದ್ಮೇಲೆ ನಾವು ಹೊರಟಿದ್ದೇನೆ ಲೆಸ್ಟರ್ಗೆ. ಅದು ಬಂದ್ಬಿಟ್ಟು ಡರ್ಬಿ ಹತ್ರನೇ ಇದೆ. ಅದನ್ನ ನೀವು ಮಿನಿ ಇಂಡಿಯಾ ಅಂತಾನೆ ಕರಿಬಹುದು. ಯಾಕೆ ಅಂತ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಸೊ ಈಗ ಗೊತ್ತಾಯ್ತಾ ನಾನು ಯಾಕೆ ಇದು ಮಿನಿ ಇಂಡಿಯಾ ಅಂತ ಹೇಳ್ದೆ ಅಂತ. ಯು ಕ್ಯಾನ್ ಸಿ ಎಲ್ಲ ಇಂಡಿಯನ್ ಶಾಪ್ಸ್ ಇದೆ. ಮಲಬಾರು, ಕಲ್ಯಾಣ್ ಜುವೆಲರ್ಸು, ಅದಾದ್ಮೇಲೆ ಶಿವನ್ ದೇವಸ್ಥಾನ ಆಗಿರ್ಬೋದು. ಆಮೇಲೆ ಆ ಇಂಡಿಯನ್ ಹೆಸರುಗಳು ಗುರು, ಪೂಜಾ, ಕಾವ್ಯ, ಆಮೇಲೆ ಬಿರಿಯಾನಿ ಅಂತ ಆಗಿರ್ಬೋದು. ಅಲ್ಲಿ ಒಂದು ಅಂಗಡಿ ಸಹ ಇತ್ತು, ಭೋಜನಂ ಅಂತ ಇತ್ತು. ಆಮೇಲೆ ಸ್ಯಾರಿ ಮಂದಿರ್ ಅಂತ ಇತ್ತು. ಅದೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ನಮ್ಮ ಇಂಡಿಯನ್ ಹೆಸರುಗಳು, ಆಮೇಲೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಫೈನಲ್ ಆಗಿ ಚೆನ್ನೈ ಬೈಟ್ಸ್ ಅಂತ ಇತ್ತು, ಅಲ್ಲಿಗೆ ಬಂದ್ವಿ. ನಾನು ಮ್ಯಾಂಗೋ ಲಸ್ಸಿ ತಗೊಂಡಿದ್ದೆ. ಇವರು ಇಲ್ಲಿ ವಡಾ ಚೆನ್ನಾಗಿರುತ್ತೆ ಅಂತ ವಡಾ ತಗೊಂಡಿದ್ರು, ಅದು ಕೂಡ ಚೆನ್ನಾಗಿತ್ತು. ಟೋಟಲ್ ಆಗಿ ದ ಫುಡ್ ವಾಸ್ ಗುಡ್. ನಮ್ಗೆ ಹಂಗೆ ಅಲ್ಲಿ ಪಾನಿಪುರಿ ಲೈಕ್ ಗೋಲ್ಗಪ್ಪ ಸಿಕ್ತು. ಅವರು ಯಾರೋ ರಾಜಸ್ಥಾನ್ ಅವ್ರಂತೆ. ಎನಿವೇಸ್ ನಮ್ ಇಂಡಿಯಾದವ್ರಲ್ಲ, ನಮ್ಗೆ ಅಷ್ಟೇ ಸಾಕಾಗಿತ್ತು. ಅಂಡ್ ತಿಂದ್ವಿ. ಬಟ್ ನೀವೇನೇ ಹೇಳಿ, ನಮ್ ಬೆಂಗಳೂರು ಟೇಸ್ಟ್ ಅಂತೂ ನಿಜವಾಗ್ಲೂ ಬರ್ಲಿಲ್ಲ. ಬೆಂಗಳೂರು ಈಸ್ ಬೆಂಗಳೂರು ಅಂತೆ. ಅದಾದ್ಮೇಲೆ ನಾವು ಸಮೋಸ ತಿಂದ್ವಿ. ಗ್ರೀನ್ ಕಲರ್ ಚಟ್ನಿ ಅಂಡ್ ಸಾಸ್, ನಿಜವಾಗ್ಲೂ ಡೆಡ್ಲಿ ಕಾಂಬಿನೇಷನ್. ಟು ಬಿ ಆನೆಸ್ಟ್, ಸಮೋಸ ಮಾತ್ರ ಗ್ರೇಟ್ ಆಗಿತ್ತು, ಅಮೇಸಿಂಗ್ ಆಗಿತ್ತು. ಸೇಮ್ ನಮ್ ಬ್ಯಾಂಗ್ಳೂರಲ್ಲಿ ಹೇಗ್ ಮಾಡ್ತಾರೋ ಅದೇ ರೀತಿ ಇತ್ತು. ಎಸ್ ಗೈಸ್, ನಾನು ಇದೆಲ್ಲ ವಿಡಿಯೋಸ್ ರಿವ್ಯೂ, ತಿಂದಿದ್ ರಿವ್ಯೂ ಕೊಡ್ತಾ ನೋಡ್ತಾ ಇದ್ರೆ ನಾನು ಯಾಕೋ ಟ್ರಾವೆಲ್ ವ್ಲಾಗರ್ ಇಂದ ಹಿಡಿದು ನಾನು ಯಾಕೋ ಫುಡ್ ವ್ಲಾಗರ್ ಆಗ್ಬಿಡ್ತೀನಿ ಅಂತ ಅನ್ಸುತ್ತೆ. ಎನಿವೇಸ್, ನಿಮ್ಗೆ ಅಷ್ಟೋ ಇಷ್ಟೋ ಇನ್ಫಾರ್ಮೇಶನ್ ಸಿಕ್ತು ಅಂತ ಭಾವಿಸ್ತೀನಿ. ಲೈಕ್ ವಿಂಡ್ಸರ್ ಕ್ಯಾಸಲ್ ಬಗ್ಗೆ ಆಗಿರ್ಬೋದು, ಬಗ್ಗೆ ಆಗಿರ್ಬೋದು, ನಿಮ್ಗೆ ಅಗತ್ಯ ಇರುವಂತ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದೀನಿ. ಅಂಡ್ ಎಲ್ಲಾ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಗೈಸ್, ನನ್ನ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರೂ ಚೇಂಜಸ್ ಬೇಕು ಅಂದ್ರೆ, ಏನಾದ್ರೂ ಇಂಪ್ರೂವ್ ಆಗ್ಬೇಕು ನಾನು ಅಂತಂದ್ರೆ, ಪ್ಲೀಸ್ ಲೆಟ್ ಮೀ ನೋ. ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗೈಸ್, ಇವಾಗಷ್ಟೇ ಬಂದ್ವಿ ಮನೆಗೆ. ಟೈಮ್ ಬಂದ್ಬಿಟ್ಟು 9:30 ನೈಟ್ ಆಗಿದೆ. ಸೋ ಡನ್ ವಿತ್ ದ ಡೇ. ಆ್ಯಕ್ಚುಲಿ ಬೇಗ ಹೋಗಿ ಬೇಗ ಬರೋಣ ಅಂತಲೇ ಇದ್ದಿದ್ದು ಪ್ಲ್ಯಾನು. ಬಿಕಾಸ್ ಆಫ್ ಸಮ್
ರೋಡ್ ಇನ್ಸಿಡೆಂಟ್ಸ್ ಏನೋ ಆಗಿತ್ತು. ಸೊ ಹಾಗಾಗಿ ತುಂಬ ಟ್ರಾಫಿಕ್ ಆಯಿತು. ಲಿಟ್ರಲಿ 2-3 ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಇತ್ತು. ಹಾಗಾಗಿ ನಮಗೆ ತುಂಬ ಲೇಟ್ ಆಗಿಬಿಡ್ತು. ಹಾಗಾಗಿ ಸಂಡೇ ಆಗಿದ್ದರಿಂದ ತುಂಬ ರಶ್ ಇತ್ತು ಎಲ್ಲ ಕಡೆನೂ. ಈ ಎಲ್ಲ ಕಾರಣಾಂತರಗಳಿಂದ ನಮ್ಮದು ಇವತ್ತು ಟ್ರಿಪ್ ಲೇಟ್ ಆಯಿತು. ಆ್ಯಂಡ್ ಇವಾಗ ಬಂದ್ವಿ. ಆಲ್ರೆಡಿ ನೀವು ಆಲ್ರೆಡಿ ಹಿಂದಿನ ವೀಡಿಯೋಸ್ ನೋಡಿದಾಗೆ ತುಂಬ ತಿಂದ್ಬಿಟ್ಟಿದ್ದೀವಿ. ಹೊಟ್ಟೆ ಫುಲ್ ಆಗಿಬಿಟ್ಟಿದೆ. ಹೊಟ್ಟೆಲಂತೂ ಜಾಗ ಇಲ್ಲ. ಇವಾಗ ಜಸ್ಟ್ ಫೇಸ್ ವಾಶ್ ಮಾಡಿ ತಾಚಿ ಮಾಡಿಬಿಡ್ತೀವಿ ಅಷ್ಟೇ. ಸೊ ಐ ಮೀಟ್ ಯು ಇನ್ ಮಾರ್ನಿಂಗ್. ನಾಳೆ ಮಾರ್ನಿಂಗ್ ಸಿಗ್ತೀನಿ. ಅನದರ್ ಡೇ, ಅನದರ್ ಟ್ರಿಪ್, ಅನದರ್ ವ್ಲಾಗ್ ಆ್ಯಂಡ್ ಅನದರ್ ಸ್ಟೋರಿ. ಓಕೆನಾ? ಸೊ see you in the morning. See you tomorrow. Good night. And thank you so much for watching. Subscribe ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. Bye bye. See you morning and see you in next vlog.